ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ಜಿಲ್ಲೆಯ ಬಸ್ಸುಗಳ ಮೇಲೆ ಗುಟ್ಕಾ, ತಂಬಾಕು ಮತ್ತು ಸಿಗರೆಟ್ ಉತ್ಪನ್ನಗಳ ಜಾಹೀರಾತು ಪೋಸ್ಟರ್ಗಳನ್ನು ಅಂಟಿಸಿರುವುದನ್ನು ವಿರೋಧಿಸಿ ಕನ್ನಡ ಸೇನೆಯ ಕಾರ್ಯಕರ್ತರು ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು. ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನ್ನಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬಸ್ಸುಗಳ ಮೇಲೆ ಅಂಟಿಸಿದ್ದ ತಂಬಾಕು ವಸ್ತುಗಳ ಜಾಹೀರಾತು ಪೋಸ್ಟರ್ಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಸರ್ಕಾರವೇ ಜೀವಕ್ಕೆ ಹಾನಿಕಾರಕವೆಂದು ಎಚ್ಚರಿಕೆ ನೀಡಿರುವ ತಂಬಾಕು ವಸ್ತುಗಳ ಜಾಹೀರಾತುಗಳನ್ನು ಸಾರ್ವಜನಿಕ ಸಾರಿಗೆ ಬಸ್ಸುಗಳ ಮೇಲೆ ಪ್ರದರ್ಶಿಸಿರುವುದು ಕಾನೂನಿಗೆ ವಿರುದ್ಧವಾದದ್ದು. ಗ್ರಾಮೀಣ ಮತ್ತು ಹಳ್ಳಿ ಭಾಗಗಳಲ್ಲಿ ಸಂಚರಿಸುವ ಬಸ್ಸುಗಳ ಮೇಲಿನ ಇಂತಹ ಜಾಹೀರಾತುಗಳು ಯುವ ಜನರನ್ನ ವ್ಯಸನದತ್ತ ಆಕರ್ಷಿಸಿ ಅವರನ್ನ ದುಶ್ಚಟಕ್ಕೆ ದೂಡುವ ಆತಂಕವಿದೆ ಎಂದ ಅವರು, ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಯುವ ಜನರ ಭವಿಷ್ಯವನ್ನ ಕಾಪಾಡುವ ಹಿತದೃಷ್ಟಿಯಿಂದ ತಂಬಾಕು, ಗುಟ್ಕಾ ಜಾಹೀರಾತುಗಳನ್ನು ಕೂಡಲೇ ಸಂಪೂರ್ಣವಾಗಿ ಬಸ್ಸುಗಳ ಮೇಲಿರುವಂತಹ ಜಾಹೀರಾತುಗಳನ್ನು ತೆರವುಗೊಳಿಸಬೇಕು ಎಂದು ಕೆಕೆಆರ್ಟಿಸಿ ಅಧಿಕಾರಿಗಳಿಗೆ ಆಗ್ರಹ ಮಾಡಿದರು. ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ರವಿ ಸ್ವಾಮಿ ನಿರ್ಣಾ ಅವರು ಕೂಡ ಮಾತನಾಡಿದರು. ಈ ವೇಳೆ ತಾಲೂಕು ಅಧ್ಯಕ್ಷ ರಾಜು ಮಂಗಲಪೇಟೆ, ಜಿಲ್ಲಾ ಉಪಾಧ್ಯಕ್ಷ ಪ್ರಭು ಶೆಟ್ಟಿ ಪಸರ್ಗಿ, ಮಳಸ್ಕಾಂತ್ ವಾಗೆ, ಸೋಮನಾಥ್ ವರಟಿ, ಪರಶುರಾಮ್ ಮೈಸೂರು, ಚನ್ನಬಸವ ಗಾಳೆ, ನಾಗಶೆಟ್ಟಿ, ಸಜ್ಜನ್ ಶೆಟ್ಟಿ, ಲಕ್ಷ್ಮಣ್ ಅಲ್ಲೂರೆ, ತಿಪ್ಪಾರೆಡ್ಡಿ, ರಮೇಶ್ ಧೂಳು, ಉದಯ್ ಹಿಬಾರೆ ಸೇರಿದಂತೆ ಇನ್ನಿತರರು ಇದ್ದರು. ಕನ್ನಡ ಸೇನೆ ಕರ್ನಾಟಕ ಇಂದು ಬೀದರ್ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಮೇಲೆ ಜಾಹೀರಾತುಗಳ ಒಂದು ಪೋಸ್ಟರ್ಗಳು ಅಂಟಿಸಿದರು. ಅದು ವಿಮಲ್ ಗುಟ್ಕ ಮತ್ತು ಚೈನೀಸ್ ಗುಟ್ಕ ಮತ್ತು ಇಂಥವೆಲ್ಲ ಏನದ ಅಂತಂದ್ರೆ ಬಸ್ಸಿನ ಮೇಲೆ ಅಂಟಿಸಿ ಸುಂದರವಾದ ಕಲ್ಯಾಣ ಕರ್ನಾಟಕ ಸಂಸ್ಥೆ ಅನ್ನೋದು ಮರೆತು ಇವ್ರು ಏನದ ಅದ್ರ ಮೇಲೆ ಬ್ಯಾನರ್ ಮೆತ್ತಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡಿ ಅದು ಏನೋ ಹೇಳ್ತಾರಲ್ಲ ಕೇಸರಿ ಇತ್ತಂತ, ಗುಟ್ಕಾ ತಿಂದರೆ ಒಂದು ಕಣದಲ್ಲಿ ಕೇಸರಿ ಅಂತ. ಯಾವ ಕೇಸರಿ ಇದು? ಮಕ್ಕಳ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡಿ ಮಕ್ಕಳು ಹೋಗಿ ಇವತ್ತು ಕ್ಯಾನ್ಸರ್ ಪೀಡಿತರಾಗ್ತಾ ಇದ್ದಾರೆ. ಅದಕ್ಕಾಗಿ ನೇರವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಸೇನೆ ವತಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ಇಂಥ ಜಾಹೀರಾತುಗಳನ್ನು ಯಾವುದೇ ಬಸ್ಸುಗಳ ಮೇಲೆ ಅಳವಡಿಸು ನಿಲ್ಲಿಸಬೇಕು. ಒಂದು ವೇಳೆ ಇದೇ ಥರ ಬ್ಯಾನರ್ಗಳಿದ್ದರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಆ ಬಸ್ಸಿಗೆ ಏನು ಮಾಡಬೇಕು, ಅದಕ್ಕೆ ಏನಿಲ್ಲ ಅಂಬೋದು ನಾವು ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕೂಡ ಎಚ್ಚೆತ್ಕೊಂಡು ಯಾವ ಬಸ್ಸಿನ ಮೇಲೆ ಇವು ಎಲ್ಲ ಬ್ಯಾನರ್ಗಳ ತೆಗಿಬೇಕಂತ ನಾನು ಕನ್ನಡ ಸೇನೆ ವತಿಯಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನ್ನಡಿ. ಕರ್ನಾಟಕ ವತಿಯಿಂದ ಸುಮಾರು 3 ದಿವಸ ಕೆಳಗಡೆ ಹುಮ್ನಾಥ್ ಬಸ್ ಸ್ಟ್ಯಾಂಡಲ್ಲಿ ಕೂಡ ಇದೇ ಥರ ವಿಮಲ್ಲು ಮತ್ತು ಚಪ್ಪಲಿದು, ಅದೇ ಥರ ಗುಟ್ಕುದು, ಈ ಥರದ್ದು ಏನಂದ್ರೆ ಮಾದಕ ದ್ರವ್ಯಗಳದ್ದೇನದಂದ್ರೆ ಸರಿಪಡಿಸೋದಿಲ್ಲ. ಒಂದು ವೇಳೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕನ್ನಡ ಸೇನೆ ಕಾರ್ಯಕರ್ತರು ಸೇರಿ ಇವತ್ತಿಂದ ಎಚ್ಚರಿಕೆ ಗಂಟೆ ಇದು ಇವತ್ತಿಂದ ಚಾಲು ಆಯಿತು. ಯಾವುದೇ KSRTC ಬಸ್ಸು ಕಲ್ಯಾಣ ಕರ್ನಾಟಕ ಬಸ್ಸಿನ ಮೇಲೆ ಇನ್ನು ಮುಂದೆ ವಿಮಲ್ ಗುಟ್ಕಾ, ಚೈನೀಸು, ಈ ಥರ ಮಾದಕ ದ್ರವ್ಯಗಳು ಏನದ ಅಂತ ಜಾಹೀರಾತುಗಳು ಇರಬಾರ್ದು. ಇರಲಿ, ಯಾವುದಿರಬೇಕು, ಇವತ್ತು ಕನ್ನಡದ ಫಿಲಿಮ್ ಇರಬೇಕು, ಫಿಲಿಮ್ ಇಂಡಸ್ಟ್ರಿ, ಚಿತ್ರನಟರದು, ಧಾರಾವಾಹಿಗಳು, ಇಂಥವ್ರದ್ದೇನೋ ಬೆಳೆಸಂಥದ್ದು ಏನದ ಅಂತ ಇರ್ಲಿಕ್ಕೆ ಅದಕ್ಕೆ ನಮ್ಗೆ ಸಂತೋಷದ. ಇವತ್ತು ಮಾದಕ ದ್ರವ್ಯಗಳದ್ದು ಯಾವುದೇ ಇರಲಿಕ್ಕ ಅದು ಇಡೀ ಕರ್ನಾಟಕದಲ್ಲಿ ನಾವು ಸಂಪೂರ್ಣವಾಗಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಯಾವ್ದು ಬಸ್ಸಿಗೆ ಕಾಣ್ತೋ ಆ ಬಸ್ಸಿನ ಮೇಲೆ ನಿಲ್ಲಕ್ಕೆ ಬಿಡಲ್ಲ. ಒಂದು ವೇಳೆ 1 ವಾರದ ಒಳಗಾಗಿ ಇವು ಮಾದಕ ದ್ರವ್ಯದ ಏನದ ಅಂದ್ರೆ ಅಂಟಿಸ್ತಾ ಇದ್ದಾರೆ, ಇದು ನಿಲ್ಲಿಸದೈತಲ್ಲಿ ಕನ್ನಡ ಸೇನೆ ಕರ್ನಾಟಕ ಇಡೀ ಸಂಪೂರ್ಣ ಬೀದರ್ ಜಿಲ್ಲಾ ಬಂದ್ ಮಾಡೋ ಮುಖಾಂತರ ಏನದ ಅಂತಂದ್ರೆ ನಾವು KSRTCಗೆ ಸಚಿವರಿಗೆ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ರವಿ ಸ್ವಾಮಿ ನಿರ್ಣಯ, ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷರು.